ಈ ಸಿನಿಮಾ ಹುಟ್ಟೋದ್ಕೂ ಆ ಐಡಿಯಾ ನನ್ನ ಮೈಂಡ್ ಬರೋಕ್ಕೂ ಒಬ್ಬರೇ ಕಾರಣ, ಅದು ನಮ್ಮೆಲ್ಲರ ಪ್ರೀತಿಯ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವರು. ಇಲ್ಲ ಜೋರಾಗಿ ಚಪ್ಪಾಳೆ ಪುನೀತ್ ಸರ್. ಥ್ಯಾಂಕ್ ಯು. ಯಾಕಂದ್ರೆ ಸಿನಿಮಾ ಶೂಟಿಂಗ್ ಮುಗಿಯೋವರೆಗೂ ಅವ್ರ ಹೆಸರನ್ನ ನಾನು ತಗೊಂಡ್ರೆ ಬಳಸಿದ್ರೆ ಅವ್ರ ಹೆಸರನ್ನ ಬಳಸ್ಕೊಂಡು ಮಾಡ್ಕೊಳ್ತಾ ಇದೀವಿ ಅಂತ ಅಂದ್ಕೊಳ್ತಾರೆ. ಸೊ ನಾನು ಯಾವುದೋ ಒಂದು ಬೇರೆ ಸಿನಿಮಾಗೋಸ್ಕರ ಅವ್ರ ಮುಂದೆ ಹೋಗಿದ್ದು, ಅವರು ನನ್ನ ಮೈಯಲ್ಲಿ ಇದ್ದಂತ ಈ ಬಿಳಿ ಚುಕ್ಕಿಗಳನ್ನ ನೋಡಿ, ವಿಟಿಲಿಗೋನ ನೋಡಿ ಅವರು ತುಂಬಾ ಕ್ಯೂರಿಯಸ್ ಆಗಿ ಕುತೂಹಲದಿಂದ ಕೇಳಿದ್ರು ಏನಿದು ಅಂತ. ಅವ್ರಿಗೆ ಗೊತ್ತಿತ್ತು ಬಟ್ ಅರಿವಿಲ್ಲ, ಅವ್ರಿಗೆ ನಾಲೆಜ್ ಇಲ್ಲ. ಸರ್ ಇದು ಈ ತರ ಅಂತ ಹೇಳಿದಾಗ ಅವ್ರು ತುಂಬಾ ಖುಷಿ ಆಗ್ಬಿಟ್ಟು ಇದ್ರ ಬಗ್ಗೆ ಒಂದು ಕಾಂಟೆಂಟ್ ಬರಬೇಕು ಅಂತ ಹೇಳಿ ನನಗೆ ಇನ್ಸ್ಪೈರ್ ಮಾಡಿದ್ದು ಅವರೇ. ಆಕ್ಚುಲಿ ನಾನು ಇನಿಷಿಯಲಿ ನಾನು ಒಪ್ಲಿಲ್ಲ, ಸರ್ ನಾನು ಬಂದಿರೋದು ಬೇರೆ ಸಿನಿಮಾಗೆ, ನಿಮ್ ಸಿನಿಮಾ ಮಾಡಕ್ಕೆ 2 ವರ್ಷ ಬೇಕು ನನಗೆ, ಇದನ್ನ ಎಲ್ಲಿಂದ ಮಾಡ್ಲಿ ಅಂತ. ಇಲ್ಲ ಅವ್ರ ವಿಷನ್ ಎಷ್ಟಿತ್ತು ಅಂತ ಹೇಳಿದ್ರೆ, ಇದನ್ನ ಇವಾಗ ಅವ್ರು ಇಲ್ಲದೆ ಇದ್ದಾಗ ಅವ್ರ ಬಗ್ಗೆ ನಾವ್ ಎಷ್ಟು ಮಾತಾಡಿದ್ರು ತಪ್ಪು. ಬಟ್ ನಿಮ್ಮೆಲ್ಲರಿಗೂ ಹೇಳ್ಬೇಕು, ಆ ವ್ಯಕ್ತಿಯ ವಿಷನ್ ಫೋರ್ಕಾಸ್ಟಿಂಗ್ ಎಲ್ಲಿವರೆಗೂ ಇರ್ತದೆ, ನೆಕ್ಸ್ಟ್ 15 ವರ್ಷಕ್ಕೆ ಕನ್ನಡ ಇಂಡಸ್ಟ್ರಿ ಬಗ್ಗೆ ಯೋಚನೆ ಮಾಡ್ಬಿಟ್ಟಿದ್ರು ಅವರು. ಇದು ಸತ್ಯ. ಯಾಕಂದ್ರೆ ಕನ್ನಡದಲ್ಲಿ ಈ ಕಾನ್ಸೆಪ್ಟ್ ಬರಬೇಕು ಅನ್ನೋದು ಇಂಪಾರ್ಟೆಂಟ್. ನಾನ್ ಮಾಡ್ತೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಕನ್ನಡದಲ್ಲಿ ಈ ಕಾನ್ಸೆಪ್ಟ್ ಬರಬೇಕು ಅನ್ನೋದು ಅವ್ರಿಗೆ ಇಂಪಾರ್ಟೆಂಟ್ ಇತ್ತು. ನಾನು ಆಕ್ಟಿಂಗು ಮಾಡ್ಬೇಕು ಅನ್ನೋ ಆಸೆ ನನಗಿರ್ಲಿಲ್ಲ. ನಾನು ಯಾವ್ದಾದ್ರು ಥಿಯೇಟರ್ ಗ್ರೂಪ್ ಇಂದ ತಗೊಳ್ಳೋಣ ಅಂತ ನಾನೊಂದು ಐಡಿಯಾ ಇಟ್ಕೊಂಡಿದ್ದೆ. ಅವಾಗ ಸರ್ ಹೇಳಿದ್ರು, ಇದನ್ನ ಮೇಕಪ್ ಹಾಕೊಂಡು ಯಾವ್ದಾದ್ರು ಒಂದು ವ್ಯಕ್ತಿ ಮಾಡಿದ್ರೆ ಅದು ಸೂಟ್ ಆಗಲ್ಲ ಮಹೇಶ್, ನೀವ್ ಅನುಭವಿಸಿದ್ದೀರಾ, ನೀವ್ ಮಾಡಬೇಕು,